ಆದ್ರೆ ತುಂಬಾ ಖುಷಿ ಇದೆ ಸರ್. 3 ವರ್ಷ ಏನ್ ನಾವು ಕಷ್ಟಪಟ್ಟು ಈ ರೆಸ್ಪಾನ್ಸ್ಗೋಸ್ಕರ ಏನ್ ವೇಟ್ ಮಾಡ್ತಿದ್ವೋ ಅದು ನಮಗೆ ಸಿಕ್ಕಿದೆ ಫೈನಲಿ. ಎಲ್ಲ ಕೇಳ್ತಾ ಇದ್ದಿದ್ದು ಗುರು ಯಾಕೋ 3 ವರ್ಷ ತಗತ್ತಿದ್ದೀರಾ ಈ ಸಿನಿಮಾಗೆ ಅಂತ ಅಂದ್ಬಿಟ್ಟು. ಇವತ್ತು ಸಿನಿಮಾ ನೋಡಿದ್ರೆಲ್ಲ ವರ್ತ್ ವಾಚು, ಅಷ್ಟು ಟೈಮ್ ಆಗುತ್ತೆ ಬಿಡಿ ಈ ಸಿನಿಮಾ, ಈ ಅದ್ದೂರಿತನ ಆಗಿರ್ಬೋದು, ಈ ಸೆಟ್ ಆಗಿರ್ಬೋದು, ಇದನ್ನೆಲ್ಲ ನೋಡಿ ಮಾತಾಡ್ತಿದ್ದಾರೆ. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ ಮಾತಾಡ್ತಾ ಇದ್ದಾರೆ. ಅದು ಇಷ್ಟು ದಿನ ಏನು ಅದೇ ಪರ್ಫಾರ್ಮರ್ಗಳನ್ನ ಅದೇ ಆರ್ಟಿಸ್ಟ್ಗಳನ್ನ ಏನ್ ನೋಡಿದ್ರು ಈ ಸಿನಿಮಾದಲ್ಲಿ ವಿಭಿನ್ನವಾಗಿ ಕಾಣ್ತಾ ಇದ್ದಾರೆ. ಎಲ್ಲ ಅಪ್ರಿಶಿಯೇಷನ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಸರ್. ಸರ್, ಬರಹಗಾರರಿಗೆ ಇನ್ನೂ ಒಂದು ಕಡೆ ಚಾನ್ಸ್ ಇಲ್ಲ ಅಂತ, ಬಟ್ ನಿಮ್ಮಿಂದ ಪ್ರೂವ್ ಆಗ್ತಾ ಇದೆ ಬರಹಗಾರರು ಗೆಲ್ತಾ ಇದ್ದಾರೆ ಅಂತ ಏನು ತುಂಬಾ ಅನ್ಸುತ್ತೆ ಸರ್. ಈ ಇತ್ತೀಚೆಗೆ ಬರಹಗಾರನ ಗುರುತಿಸಲ್ಲ ಅಂತ ಅಂದ್ಬಿಟ್ಟು ಅದೇನೋ ನನ್ನ ವಿಚಾರದಲ್ಲಿ ತುಂಬಾ ಅದೃಷ್ಟವಂತ ಸರ್ ನಾನು. ಯಾಕಂದ್ರೆ ಫ್ಯಾನ್ಸ್ ಆಗಿರ್ಬೋದು, ನಾರ್ಮಲ್ ಆಡಿಯನ್ಸ್ ಆಗಿರ್ಬೋದು, ಅವ್ರವರೇ ಪೋಸ್ಟ್ ಆಗ್ತಿದ್ದಾರೆ. ಬೆಳಿಗ್ಗೆಯಿಂದ ಕಮ್ಮಿಯರು ಒಂದು 50 ಫೋನ್ಗಳು ಬರ್ತಾ ಇದೆ, ಡೈಲಾಗ್ಸ್ ಅಂತ. ಆಮೇಲೆ ತುಂಬಾ ಜನ ಹೇಳ್ತಾ ಇದಾರೆ ಪ್ರೇಮ್ ಸರ್ ಸಿನಿಮಾಗಳಲ್ಲಿ ಡೈಲಾಗ್ಸ್ ನ ನೋಡಿ ತುಂಬಾ ವರ್ಷಗಳಾಗ್ಬಿಟ್ಟಿತ್ತು, ಈ ತರ ಒಂದು ಟ್ರೀಟ್ಮೆಂಟ್ ನ ನೋಡಿ ಅಂತ ಅಂದ್ಬಿಟ್ಟು ಅದೆಲ್ಲ ತುಂಬಾ ಖುಷಿ ಇದೆ. ಆಮೇಲೆ ಧ್ರುವ ಸರ್ ಡೈಲಾಗ್ ಇಂದಾನೆ ಕರ್ನಾಟಕದಲ್ಲಿ ಮನೆ ಮಾತಾಗಿರೋರು. ಅವ್ರ ಸಿನಿಮಾ ಡೈಲಾಗ್ಗಳು ಇವತ್ತು ಅವ್ರ ಫ್ಯಾನ್ಸ್ ಎಲ್ಲ ಫೋನ್ ಮಾಡ್ತಿರೋದು, ಊರಲ್ಲಿ ಬ್ಯಾನರ್ ಓಡಿಸ್ತಿದ್ದಾರೆ, ಆ ಬ್ಯಾನರ್ ಮೇಲೆ ನಾ ಬರ್ದಿರೋ ಡೈಲಾಗ್ ಗಳನ್ನ ಹಾಕ್ತಾ ಇದಾರೆ, ನನ್ನ ಫೋಟೋ ಹಾಕ್ತಾ ಇದ್ದಾರೆ. ಇದೊಂದು ಬೇರೆ ತರ ಸ್ಪೆಷಲ್ ಫೀಲ್ ಸರ್. ಅಭಿಮಾನಿ ತಾನು ಇಷ್ಟಪಡುವಂತ ಹೀರೋನ ನಿಲ್ಸ್ಕೊಂಡು ಹೀರೋ ಈ ತರ ಡೈಲಾಗ್ ಇಷ್ಟ ಆಗತ್ತೆ ಅನ್ನೋ ರೀತಿ ಫ್ಯಾನ್ಸ್ ಎಲ್ಲ ಹೇಳ್ತಿರೋದು. ಇಲ್ಲ, ನಾನು ಸಿನಿಮಾ ಶುರುವಾದಾಗ್ಲೂ ಧ್ರುವ ಸರ್ ಹೇಳಿದ್ದೆ, ನಾನು ಒಬ್ಬ ಅಭಿಮಾನಿ ಬರೋದ್ರೆ ಸಿನಿಮಾ ಹೆಂಗಿರುತ್ತೆ ಅಂದ್ಬಿಟ್ಟು ಈ ಸಿನಿಮಾದಲ್ಲಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಇವಾಗ್ಲೂ ಅದೇ ಕೇಳಿದೆ, ಏನ್ ಭಯ ತೋರಿಸಿದೀನ ನಾನು ನಿಮ್ಗೊಂದು ಮಾತು ಹೇಳಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರಿಗೆ ಇನ್ನೊಂದು ಮಾತು ಹೇಳಿದೆ, ನಾನು ಬರ್ಡೇಗೆ ಒಂದು ಮೆಸೇಜ್ ಮಾಡಿದ್ದೆ ಅವ್ರಿಗೆ, ನಾನ್ ಶಿಳ್ಳೆ ಚಪ್ಪಾಳೆ ಹೊಡೆದಿರೋ ಹೀರೋ ಇವತ್ತು ಅವ್ರಿಗೆ ಡೈಲಾಗ್ ಬರೀತಾ ಇದ್ದೀನಿ, ಅದು ವರ್ಷ ಜವಾಬ್ದಾರಿ ಇವತ್ತು ನನಗಿದೆ ಅಂತ ಅಂದ್ಬಿಟ್ಟು. ಇವತ್ತು ಆ ಡೈಲಾಗ್ ಶುರುವಾಗ ಮುಂಚೆ ಜನ ಇಡೀ ಕ್ರೌಡ್ ಕಿಳಿಸ್ತಾ ಇದಾರೆ, ನಿಮ್ ಎತ್ತೊಳಿ ತಪ್ಪಾಯ್ತು ಅಂದ್ಬಿಡೋಣ ಅನ್ನೋದು. ಅವ್ರ ರವಿಶಂಕರ್ ಸರ್ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ, ಪ್ರೀತಿ ಆಗಿರ್ಬೋದು, ಅದು ತುಂಬಾ ಖುಷಿ ಇದೆ ಸರ್. ಸರ್, ಅಲೆಕ್ಸಾಂಡರ್ ಮೇಲೆ ಪ್ರೀತಿ ಜಾಸ್ತಿ ಅಂತಾರೆ. ಅಲೆಕ್ಸಾಂಡರ್ ಟೈ ಆಗಿರೋದು ಅದೇ ಅಲೆಕ್ಸಾಂಡರ್ ಇಂಗ್ಲಿಷ್ ಅವರು ಅವ್ನ್ ಬೇಡ ಅಂದ್ಬಿಟ್ಟು ಅಶೋಕ ಚಕ್ರವರ್ತಿ ಮಾಡಿದ್ದಾರೆ ಸೆನ್ಸಾರ್ ಅವರು. ನಮ್ ರಾಜರು ಇರ್ಲಿ, ನಮ್ದು ಒಳ್ಳೇದೇ ಅಂತ ಅಂದ್ಬಿಟ್ಟು ನಾವು ಆಡ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸಾರ್ ಅಲ್ಲ, ತುಂಬಾ ಜನ ಕತೆ ಏನು ಗುರು ಪಾರ್ಟ್ ಅದು ಅನ್ನೋದಕ್ಕಿಂತ ನಿನ್ ಮದುವೆ ಆಯ್ತದ ಅಂತಾನೆ. ಅಲ್ಲ, ನಾನು ಇಷ್ಟಪಟ್ಟು ಮದುವೆ ಡ್ರೆಸ್ ಎಲ್ಲ ಹಾಕ ಬಂದೆ. ಅಲ್ಲ, ಖಂಡಿತ ನೋಡ್ಬೋದು. ಆವಾಗ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಆದಾಗ ಎಲ್ರಿಗೂ ಊಟನು ಅರೇಂಜ್ ಮಾಡಿ ಹುಡುಗಿನೂ ಕರ್ಕೊಂಡ್ ಬರ್ತೀನಿ. ಏನ್ ಮೇಡಮ್ ಮೇಡಮ್ ಪಾರ್ಟ್ 1ಗೆ 1 ಹಾಕ್ತಿದೀನಿ, ಪಾರ್ಟ್ 2ಗೆ 2 ಹಾಕ್ಬಿಡ್ತೀನಿ. ಥ್ಯಾಂಕ್ ಯು. ಎಲ್ಲ ಕೇಳಿ ಸಿನಿಮಾನ ತುಂಬಾ ಇಷ್ಟಪಡ್ತಾ ಇದ್ದೀರಾ, ಬರವಣಿಗೆನ ಗುರುತಿಸ್ತಾ ಇದ್ದೀರಾ, ಡೈಲಾಗ್ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೀರಾ. ಎಲ್ಲಾ ಕಡೆ ಆಲ್ರೆಡಿ ಮೆಮ್ ಸ್ಪೇಸ್ ಆಗಿರ್ಬೋದು, ಟ್ರೋಲ್ ಪೇಜ್ ಆಗಿರ್ಬೋದು, ಮೀಡಿಯಾಗಳ ಕವರಿಂಗ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆ ಹೇಳ್ತಾ ಇದ್ದೀರಾ. ನಾರ್ಮಲ್ ಆಡಿಯನ್ಸ್ ಕೂಡ ಕಾಮೆಂಟ್ ಮಾಡ್ತಾ ಇದ್ದೀರಾ, ಸಿನಿಮಾ ಒಳ್ಳೇದಾಗ್ಬೇಕು ಅಂತ ಅಂದ್ಬಿಟ್ಟು. ಎಲ್ಲ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ ಕೇಳಿ ಸಿನಿಮಾ ಇದೇ ತರ ಆರೈಸಿ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.